ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಇವರಿಬ್ಬರ ನಡುವೆ ಶುರುವಾಗಿರುವಂತಹ ಈ ಪ್ರಾಪರ್ಟಿ ಫೈಟ್ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಡಿಸಿಎಂ ಡಿ.ಕೆ.ಶಿಗೆ ಆಣೆ ಪ್ರಮಾಣ ಮಾಡುವಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸವಾಲಾಕಿದ್ರು. ಇದೇ ನೆಲದಲ್ಲಿ ನಿಂತು ನನ್ನ ಆಸ್ತಿಯ ಬಗ್ಗೆ ಮಾತನಾಡಿದ್ರು. ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೋ ಅಜ್ಜಯ್ಯನ ಮುಂದೆ ಬರ್ತಿರೋ ಎಲ್ಲದಕ್ಕೂ ತಯಾರಾಗಿದ್ದೀನಿ ಅಂತೇಳಿ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟರು. ಅಲ್ಲದೆ ಡಿ.ಕೆ. ಶಿವಕುಮಾರ್ ಅವರ ತಂದೆ ಹಳ್ಳಿ ಕಡೆ ಚಿನ್ನ ಅಳಿಯೋದಕ್ಕೆ ಹೋಗ್ತಾ ಇದ್ರು, ಕಡಲೆಪುರಿ ಅಳತೆ ಮಾಡ್ತಾ ಇದ್ರು ಅಂತೇಳಿ ಪ್ರಶ್ನೆ ಮಾಡಿರೋ ಎಚ್.ಡಿ.ಕೆ. ರಾಮನಗರ ಜಿಲ್ಲೆ ಮಾಡಿದಾಗ ಇವ್ರು ಯಾಕೆ ವಿರೋಧ ಮಾಡಲಿಲ್ಲ ಅವತ್ತು ಅಂತೇಳಿ ವಾಗ್ದಾಳಿ ನಡೆಸಿದ್ರು. ರಾಮನಗರದಲ್ಲಿ ಕನಕಪುರದಲ್ಲಿ ಹೇಳ್ತಿದ್ರು ನನಗೆ, ಅದೇನೋ ಕೆಂಪೇಗೌಡರು ವಂಶಾಸ್ತ್ರ ಅಂತಾರ ಇವರು ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡಕ್ ಹೊರಟವ್ರೆ. ಈಗ ರಾಮನಗರ ಜಿಲ್ಲೆ ಹೆಸರನ್ನ ತೆಗೆದು ಅವತ್ತೇ ಯಾಕೆ ಮಾಡಲಿಲ್ಲ? ನಾನು ಅವತ್ತು ರಾಮನಗರ ಜಿಲ್ಲೆ ಘೋಷಣೆ ಮಾಡಿದಾಗ ಯಾಕೆ ವಿಧಾನಸಭೆಯಲ್ಲಿ ವಿರೋಧ ಮಾಡಲಿಲ್ಲ? ಯಾಕೆ ವಿಧಾನಸಭೆಯಲ್ಲಿ ಅವತ್ತು ವಿರೋಧ ಮಾಡಿಲ್ಲ? ಏನು ಇವ್ರ ತಂದೆ ಏನ್ ಕನಕಪುರದಲ್ಲಿ ಚಿನ್ನಾಳಿಯಕ್ಕೆ ಹೋಗಾರಂತಲ್ಲ ಎಲ್ಲ ಕಡೆ ಹಳ್ಳಿಗೆ ಕಡ್ಲೆಕಾಯಿ ಅಳಿಯಕ್ಕೆ ಹೋಗ್ತಾ ಇದ್ರ ಅವ್ರು ಹೇಳವ್ರೆ. ಮತ್ತೆ ಮೊನ್ನೆ ಭಾಷಣದಲ್ಲಿ ಚಿನ್ನ ಅಳಿಯಕ್ಕೆ ಹೋಗಿದ್ರು ಅಂತ. ಆಗ ಅವ್ರ ಅಂತ ವಂಶಸ್ತ್ರ ಅಂತಲ್ಲ. ಬಹುಶಃ ನಮ್ಮ ವಿಜಯನಗರದ ಕೃಷ್ಣದೇವರಾಯರು ಇಲ್ಲೇ ಬಂದು ಚಿನ್ನ ಕೊಂಡ್ಕೊಂಡು ಹೋಗ್ತಿದ್ರು ಅಂತ ಕಾಣಿಸ್ತದೆ ಕನಕಪುರದಲ್ಲಿ. ಬಹುಶಃ ಮಾತನಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ಕನಕಪುರದ ಜನ ಹೇಳ್ತಾರೆ ಒಂದ್ ನಿಮಿಷ ಅಣ್ಣ, ಕನಕಪುರದ ಜನ ಹೇಳ್ತಾರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಹೇಳಿ ಕೇಳ್ತಾರೆ. ದೇವೇಗೌಡರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಏನ್ ಆಸ್ತಿ ಇತ್ತು ಹೇಳಬೇಕು ಅಂತ ಕೇಳ್ತಾರೆ. ಪ್ರಶ್ನೆ ಮಾಡಿದ್ದಾರೆ ನನ್ನ, ಇದೇ ನೆಲದಲ್ಲಿ ಪ್ರಶ್ನೆ ಮಾಡಿದ್ದಾರೆ ನನ್ನ ಆಸ್ತಿಯ ಬಗ್ಗೆ. ಯಾವ ಚಾಮುಂಡಿ ಬೆಟ್ಟಕ್ಕೆ ಬರ್ತಿರೋ ಇಲ್ಲ ನಿಮ್ಮ ಅಜ್ಜಯ್ಯನ ಮುಂದೆ ಚರ್ಚೆ ಮಾಡ್ತಿರೋ? ವಿಧಾನಸೌಧಕ್ಕೆ ಕರೆದಿದ್ದೀರಿ, ಚರ್ಚೆ ಮಾಡಿದ್ದೇನೆ. ಏನು ವರಿ ಮಾಡಬೇಡಿ, ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥವ್ ನಾನು. ಅಲ್ಲಮ್ಮ ವೀರಭದ್ರಪ್ಪ ಅವರು 2010ರಲ್ಲಿ ಆ 5 ತಾಯಂದ್ರ ಹತ್ರ ಒಂದು ಸೈಟ್ ನ ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾರೆ. ಆ ಸೈಟ್ಗೆ ಸಂಪೂರ್ಣ ದುಡ್ಡು ಕೊಡಲ್ಲ ಅಲ್ಲಮ್ಮ ವೀರಭದ್ರಪ್ಪನವರು. ಹೆಸರನ್ನೇ ಹೇಳ್ತಾ ಇದ್ದೇನೆ ಇಲ್ಲಿ. ನಾನು ಮಾತನಾಡಬೇಕಾದ್ರೆ ದಾಖಲೆ ಇಲ್ಲದೆ ಮಾತಾಡೋದಿಲ್ಲ. ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.